ಹೈ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಒಂದು ವಾಟರ್ ಪ್ಯೂರಿಫೈಯರ್ ಇದೆ. ಇದನ್ನು ನಾನು ಕಳೆದ 3 ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಲಿಪ್ಯೂರ್ ಅವ್ರದ್ದು ಸ್ಮಾರ್ಟ್ ವಾಟರ್ ಪ್ಯೂರಿಫೈಯರ್. ನೀವು ನಂಬಲ್ಲ, ಈ ಒಂದು ವಾಟರ್ ಪ್ಯೂರಿಫೈಯರ್ಗೆ ₹1 ದುಡ್ಡು ಕೊಟ್ಟಿಲ್ಲ. ಫ್ರೀಯಾಗಿ ಮನೆಗೆ ಬಂದರು, ಇನ್ಸ್ಟಾಲ್ ಮಾಡ್ಕೊಟ್ಟು ಹೋದ್ರು. ಹೌದು, ಸಬ್ಸ್ಕ್ರಿಪ್ಷನ್ ಪ್ಲಾನ್ ಇದೆ, ಅದು ಕೂಡ ಒಂದು ಲೆವೆಲ್ಗೆ ಅಫೋರ್ಡಬಲ್ ಆಗಿದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ನಾನಿವತ್ತು ಈ ವಿಡಿಯೋದಲ್ಲಿ ನನ್ನ ಕಳೆದ 3 ವರ್ಷಗಳ ಈ ಒಂದು ವಾಟರ್ ಪ್ಯೂರಿಫೈಯರ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ, ಆಯಿತಾ? ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ವಾಟರ್ ಪ್ಯೂರಿಫೈಯರನ್ನು ಪರ್ಚೇಸ್ ಮಾಡಿದ ಕಾರಣ ಏನು ಅಂತ ತಿಳಿಸ್ಕೊಟ್ಬಿಡ್ತೀನಿ. ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಜುಲೈ 2020ನೇ ಇಸ್ವಿಯಲ್ಲಿ ಲಾಕ್ಡೌನ್ ಟೈಮಲ್ಲಿ, ಆಯಿತಾ? ಲಾಕ್ಡೌನ್ಗಿಂತ ಮುಂಚೆ ನಾನು ಕ್ಯಾನನ್ನು ತರಿಸ್ಕೊತಾ ಇದ್ದೆ. ಒಂದು ₹50 ದುಡ್ಡು ಕೊಟ್ಟರೆ ಮನೆಗೆ ತಂದು ಹಾಕೊಟ್ಟೋಗೋರು. ನಮ್ಮದು 3ನೇ ಫ್ಲೋರು, ಸ್ವಲ್ಪ ಜಾಸ್ತಿ ದುಡ್ಡನ್ನು ಇಸ್ಕೊಳ್ಳೋರು, ಆಯಿತಾ? ಲಾಕ್ಡೌನ್ ಸ್ವಲ್ಪ ಓಪನ್ ಆದಮೇಲೆ ಲಿಪ್ಯೂರ್ ಅವ್ರದ್ದು ಈ ಸಬ್ಸ್ಕ್ರಿಪ್ಷನ್ ಪ್ಲಾನಿಗೆ ಆಪ್ಟ್ ಮಾಡಿದೆ. ನೀವು ತುಂಬ ಜನ ಕೇಳ್ಬೋದು, ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಯಾಕೆ, ಒಂದು ಹೊಸ ವಾಟರ್ ಪ್ಯೂರಿಫೈಯರ್ನ ತೊಗೊಬೋದಲ್ಲ, ₹10,000-15,000 ಒಳ್ಳೇದು ಸಿಗ್ಬಿಡೋದು ಅಂತ ನೀವು ತುಂಬ ಜನ ಕೇಳ್ಬೋದು, ಆಯಿತಾ? ಆ ಟೈಮಲ್ಲಿ ನಾನು ಒಬ್ಬನೇ ಇದ್ದಿದ್ದು, ಆಯಿತಾ? ಮದುವೆ ಆಗಿರಲಿಲ್ಲ, ಒಬ್ಬನೇ ಇದ್ದಿದ್ದು. ನನಗೆ ಒಂದೇ ಸಲ ₹10,000-15,000 ಇನ್ವೆಸ್ಟ್ ಮಾಡಿ ನಾನು ಅಷ್ಟೊಂದು ನೀರನ್ನು ಕೂಡ ಯೂಸ್ ಮಾಡಲ್ಲ. ಒಬ್ಬರಿಗೆ ಫುಲ್ ಒಂದು ವಾಟರ್ ಪ್ಯೂರಿಫೈಯರ್ ಅವಶ್ಯಕತೆ ಇಲ್ಲ, ಆಯಿತಾ? ಸೊ ಆ ಒಂದು ರೀಸನ್ನಿಗೆ ಈ ಒಂದು ಸಬ್ಸ್ಕ್ರಿಪ್ಷನ್ ಮಾಡೆಲ್ಲು ನನಗೆ ಓಕೆ ಅಂತ ಅನ್ನಿಸ್ತು. ಮತ್ತು ನಾನು ಆ ಟೈಮಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಈ ಪ್ಲ್ಯಾನನ್ನು ಯಾವುದೇ ಡೆಪಾಸಿಟ್ ಇರಲಿಲ್ಲ, ಆಯಿತಾ? ₹1 ಡೆಪಾಸಿಟ್ ಕಟ್ಟೋ ಅವಶ್ಯಕತೆ ಇಲ್ಲ. ಫ್ರೀಯಾಗಿ ಅವರೇ ಬಂದು ಹೊಸದು ಫುಲ್ಲು, ಆಯಿತಾ? ಹೊಸದು ತಂದ್ಬಿಟ್ಟು ಹಾಕೊಟ್ಟು ಹೋದರು. ಲಿಟ್ರಲಿ ಇದೊಂಥರ ನಂದೇ ಇದು ಸಬ್ಸ್ಕ್ರಿಪ್ಷನ್. ನಾನು ದುಡ್ಡು ಕೊಟ್ಟು ತೊಗೊಂಡಿಲ್ಲ, ಸಬ್ಸ್ಕ್ರಿಪ್ಷನ್ ಕಟ್ತೀನಿ ತಿಂಗಳ. ನಾನು ಬೇಡ ಅಂದರೆ ಸ್ಟಾಪ್ ಮಾಡೋರು ವಾಪಸ್ ತೊಗೊಂಡು ಹೋಗ್ತಾರೆ. ಬಟ್ ಸ್ಟಿಲ್ ಹೊಸದು ತಂದು ಹಾಕಿದ್ರು ನಂದೇ ಇದೊಂಥರ, ಆಯಿತಾ? ಸೊ ಆ ರೀತಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಯಾವುದೇ ಸರ್ವಿಸ್ ಕಾಸ್ಟ್ ಇರುವುದಿಲ್ಲ. ಅವರೇ ಬಂದ್ಬಿಡ್ಬೇಕಾದ್ರೆ ಫಿಲ್ಟರ್ನ ಫ್ರೀಯಾಗಿ ಚೇಂಜ್ ಮಾಡಿಕೊಟ್ಟು ಹೋಗ್ತಾರೆ. ಅಂದರೆ ಹಾಳಾಯಿತು ಅಂದರೆ ಫ್ರೀಯಾಗಿ ಬಂದು ರಿಪೇರ್ ಮಾಡಿಕೊಟ್ಟು ಹೋಗ್ತಾರೆ. ಪ್ರತಿಯೊಂದು ಸರ್ವಿಸ್ ಅವ್ರದ್ದೇ. ನಾವು ₹1 ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ತಿಂಗಳ ಪ್ಲ್ಯಾನ್ ರೀಚಾರ್ಜ್ ಮಾಡ್ಕೊಂಡು ಹೋದ್ರೆ ಆಯಿತು. ಆ್ಯನ್ಯುವಲ್ ಪ್ಲ್ಯಾನ್ ಕೂಡ ಇದೆ. ಆ್ಯನ್ಯುವಲ್ ಪ್ಲ್ಯಾನ್ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಆ ಒಂದು ರೀಚಾರ್ಜ್ ಪ್ಲ್ಯಾನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಆಯಿತಾ? ನಾನು ಈ ಸಿಲ್ವರ್ ಪ್ಲ್ಯಾನ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ನಮಗೆ ತಿಂಗಳಿಗೆ 125 ಲೀಟ್ರು ನೀರು ಸಿಗುತ್ತೆ. ನೀವು ವರ್ಷದ ಪೂರ್ತಿ ಒಂದೇ ಸಲ ಕಟ್ಟಿದ್ರಿ ಅಂತ ಅಂದರೆ ಕೇವಲ ₹350 ಆಗುತ್ತೆ, ಆಯಿತಾ? ತಿಂಗಳಿಗೆ ₹350 ಆಗುತ್ತೆ. ಸೊ ನನಗೆ ಸದ್ಯಕ್ಕೆ 125 ಲೀಟ್ರು ಬೇಜಾನಾಯಿತು. ನಾವಿಬ್ಬರೇ ಇರೋದ್ರಿಂದ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಅನ್ಲಿಮಿಟೆಡ್ ಪ್ಲ್ಯಾನ್ ಕೂಡ ಇದೆ. ತಿಂಗಳಿಗೆ ಬರೀ ₹500 ಕಟ್ಟಿದ್ರಿ ಅಂತ ಅಂದರೆ ಅನ್ಲಿಮಿಟೆಡ್ ನೀರು ಅಪ್ ಟು 1,000 ಲೀಟ್ರ್ ತನಕ ಬೇಜಾನಾಯ್ತು, ಆಯಿತಾ? 499 ಬೆಸ್ಟ್ ಪ್ಲ್ಯಾನ್ ನಂಗೆ ಅನ್ನಿಸ್ತಂಗೆ ಇದು. ಸೊ ಅನ್ಲಿಮಿಟೆಡ್ ಪ್ಲ್ಯಾನು. ಇದಕ್ಕೆ ಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ನಾನು ತೊಗೊಬೇಕಾದ್ರೆ ಯಾವುದೇ ಡೆಪಾಸಿಟ್ ಇರಲಿಲ್ಲ. ಬಟ್ ರೀಸೆಂಟಾಗಿ ₹1,500 ಡೆಪಾಸಿಟ್ ಕಳಿಸ್ಕೋತಾರೆ. ಅದು ರೀಫಂಡಬಲ್ ಡೆಪಾಸಿಟ್, ಆಯಿತಾ? ನೀವು ಯೂಸ್ ಮಾಡಿ ಬೇಡಪ್ಪ ಸಾಕು ಈ ಪ್ಲ್ಯಾನ್ ಅಂತ ನೀವು ಇದನ್ನು ವಾಪಸ್ ಕೊಟ್ರಿ ಅಂತ ಅಂದರೆ ಆ ₹1,500 ನಿಮಗೆ ವಾಪಸ್ ರೀಫಂಡ್ ಬರುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಮಿಸ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಈ ಒಂದು ಡೆಪಾಸಿಟನ್ನು ಅವ್ರು ಸ್ಟಾರ್ಟಿಂಗ್ಗೆ ಕಟ್ಟಿಸ್ಕೋತಾರೆ. ಅದು ರೀಫಂಡಬಲ್ಲು. ಸೊ ಈ ಅನ್ಲಿಮಿಟೆಡ್ ಪ್ಲ್ಯಾನ್ ಅಂತೂ ಸಖತ್ತಾಗಿದೆ. ಅದು ಬರೀ ₹500 ಆ್ಯನ್ಯುವಲ್ ಒಂದೇ ಸಲ ಕಟ್ಟಿದ್ರಿ ಅಂದರೆ ಬರೀ ₹500 ಅನ್ಲಿಮಿಟೆಡ್ ವಾಟರ್ ಸಿಗುತ್ತೆ. ಮತ್ತು ಇನ್ನೊಂದು ಪ್ಲ್ಯಾನ್ ಇದೆ, ಆಯಿತಾ? ಜಿಂಗರ್ ಕಾಪರ್ ಹಾಟ್ ಅಂತ. ಇದಕ್ಕೆ ಈ ಥರ ಒಂದು ವಾಟರ್ ಪ್ಯೂರಿಫೈಯರ್ ಬರಲ್ಲ, ಒಂದು ಇನ್ನೂ ಹೆವಿ ಅಡ್ವಾನ್ಸ್ ಆಗಿರೋ ಒಂದು ವಾಟರ್ ಪ್ಯೂರಿಫೈಯರ್ ಬರುತ್ತೆ. ಅದರಲ್ಲಿ ಹಾಟ್ ವಾಟರು ಬರುತ್ತೆ, ಬಿಸಿ ನೀರು, ಒಂದು ಸ್ವಲ್ಪ ಬಿಸಿ ಇರೋ ನೀರು ಮತ್ತು ನಾರ್ಮಲ್ ತಣ್ಣಗಿರೋ ನೀರು ಕೂಡ ಸಿಗುತ್ತೆ. ಹಾಟ್ ವಾಟರ್ ಹೆವಿ ಕುಡಿಯೋರಿಗೆ ನೋಡಿ ಸಕ್ಕತ್ತಾಗಿದೆ. ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ. ಇದು ಕೂಡ ಅನ್ಲಿಮಿಟೆಡ್ಡು. ನಿಮಗೆ ಹಾಟ್ ವಾಟರ್ ಬರೋದ್ರಿಂದ ತಿಂಗಳಿಗೆ ₹650 ಆಗುತ್ತೆ. ಆ್ಯನ್ಯುವಲ್ ಪ್ಲ್ಯಾನ್ ತೊಗೊಂಡ್ರಿ ಅಂದರೆ ಬರೀ ತಿಂಗಳ ಕಟ್ಕೊಂಡ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ತೊಗೊಂಡ್ರೆ ಆ್ಯನ್ಯುವಲ್ನೇ ತೊಗೊಂಡ್ರೆ ತುಂಬ. ನಾನು ಆ್ಯನ್ಯುವಲ್ ಮುಂಚೆ ಎಲ್ಲ ತಿಂಗಳ ರೀಚಾರ್ಜ್ ಮಾಡಿಸುವೆ. ಬಟ್ ಈಗ ರೀಸೆಂಟಾಗಿ ಫುಲ್ ಕಂಪ್ಲೀಟ್ ಒಂದು ವರ್ಷದ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಕಡಿಮೆ ಬೀಳುತ್ತೆ, ಆಯಿತಾ? ಸೊ ಇದಕ್ಕೂ ಕೂಡ ಸ್ವಲ್ಪ ಡೆಪಾಸಿಟ್ ಜಾಸ್ತಿ ಇರುತ್ತೆ. ನೋಡಿ, ಹಾಟ್ ವಾಟರ್ ಹೆವಿ ಯೂಸ್ ಮಾಡೋರಿಗೆ ಈ ಒಂದು ಪ್ಲ್ಯಾನ್ ಆಗ್ಬೋದು. ಡಿಪೆಂಡ್ ಆದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡ್ಕೊಂಡು ನೀವು ಅನ್ಲಿಮಿಟೆಡ್ಡು ಅಥವಾ ಸಿಲ್ವರ್ ಪ್ಲ್ಯಾನ್ ತೊಗೊಬೋದು. ಇಬ್ಬರು ಇದ್ದರೆ ನಂಗೆ ಅನ್ನಿಸ್ತಂಗೆ ಸಿಲ್ವರ್ ಪ್ಲ್ಯಾನ್ ಬೇಜಾನಾಯಿತು. 4-5 ನಿಮ್ಮಲ್ಲಿ 10 ಜನ ಇದ್ದರೆ ಅನ್ಲಿಮಿಟೆಡ್ ಅಂತೂ ಟೋಟಲಿ ವರ್ತ್ ಅಂತ ಅನ್ಕೋತೀನಿ, ಆಯಿತಾ? ಬೇರೆ ನಾವೇನು ಕಂಪೇರ್ ಮಾಡೋದಕ್ಕೆ ಹೋದರೆ ಕ್ಯಾನೆಲ್ಲ ತರಿಸ್ತೀವಿ, ಅದು ಕಂಪೇರ್ ಮಾಡೋದಕ್ಕೆ ಹೋದ್ರೂ ಕೂಡ ಆ ಒಂದು ಸ್ಟ್ರೆಸ್ ಇರಲ್ಲ. ಅವ್ನು ನೀರು ತಂದು ಹಾಕೋದ್ನೋ ಇಲ್ವೋ, ನಾವು ತೊಗೊಂಬರ್ಬೇಕು, ಆ ಒಂದು ಸ್ಟ್ರೆಸ್ಸೇ ಇರಲ್ಲ. ಸೊ ಆರಾಮಾಗಿ ನೀವು ಅನ್ಲಿಮಿಟೆಡ್ ತೊಗೊಂಬಿಟ್ರೆ ₹500 1,000 ಲೀಟ್ರು ಅಂದರೂ ಲೆಕ್ಕ ಹಾಕೊಳ್ಳಿ ನೀವು ಎಷ್ಟಾಗುತ್ತೆ ಅಂತ. ಜೊತೆಗೆ ಈ ಒಂದು ವಾಟರ್ ಪ್ಯೂರಿಫೈಯರ್ನ ಲಿಪ್ಯೂರ್ ಅವ್ರದ್ದು ಒಂದು ಅಪ್ಲಿಕೇಶನ್ ಇದೆ, ಲಿಪ್ಯೂರ್ ಸ್ಮಾರ್ಟ್ ಅಂತ. ಇದಕ್ಕೆ ಕನೆಕ್ಟ್ ಮಾಡ್ಕೊಬೋದು. ಇದರಲ್ಲಿ ವೈಫೈ ಸಹ ಇದೆ, ಬ್ಲೂಟೂತ್ ಸಹ ಇರುವಂಥದ್ದು, ಆಯಿತಾ? ಸೊ ಆರಾಮಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಇದನ್ನು ನಾವು ಮಾನಿಟರ್ ಮಾಡ್ಬೋದು. ಎಷ್ಟು ಲೀಟ್ರ್ ಅವೈಲಬಲ್ ಇದೆ, ಎಷ್ಟು ಖರ್ಚು ಮಾಡಿದ್ದೀವಿ, ಈ ಫಿಲ್ಟರ್ ಲೈಫ್ ಎಷ್ಟಿದೆ, ಮತ್ತು ರೀಚಾರ್ಜ್ನ ಕೂಡ ಇಲ್ಲೇ ಮಾಡ್ಕೊಬೋದು. ನನ್ನ ರೀಚಾರ್ಜ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರೀಚಾರ್ಜ್ ಹಿಸ್ಟ್ರಿಗೆ ಹೋದರೆ ನೋಡ್ತಾ ಇದ್ದರೆ 2020ನೇ ಇಸ್ವಿಯಿಂದನೂ ಕೂಡ ನಾನು ರೀಚಾರ್ಜ್ ಮಾಡ್ಕೊಂಬಂದಿದ್ದೀನಿ. ರೀಸೆಂಟಾಗಿ ಆ್ಯನ್ಯುವಲ್ ಪ್ಲ್ಯಾನ್ಗೆ ನಾನು ಸ್ವಿಚ್ ಆಗಿದ್ದೀನಿ.
ಸೊ ಎಲ್ಲ ಒಂದು ರೀಚಾರ್ಜ್ ಪ್ಲಾನ್ ಇಲ್ಲಿ ತೋರಿಸುತ್ತೆ. ಅದಷ್ಟೇ ಅಲ್ಲ, ನೀರು ಖಾಲಿ ಆಯಿತು ಅಂತ ಅಂದ್ಕೊಳ್ಳಿ, ರೀಚಾರ್ಜ್ ಮಾಡಿರ್ತೀರ, 125 ಲೀಟ್ರ್ ನೀರು ಸಿಕ್ಕಿರುತ್ತೆ, ಬಟ್ ಮನೆಗೆ ಯಾರೋ ನೆಂಟರು ಬಂದರು, ಒಂದು ವಾರ ಮನೇಲೇ ಇದ್ದರು, ಆ ಟೈಮಲ್ಲಿ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ನೀವೇನು ಮಾಡ್ಬೋದು, ಎಕ್ಸ್ಟ್ರಾ ಲೀಟರ್ಸನ್ನು ಆ್ಯಡ್ ಮಾಡ್ಬೋದು. ಎಷ್ಟು ಲೀಟ್ರ್ ಬೇಕಾದರೂ ನೀವು ಆ್ಯಡ್ ಮಾಡ್ಕೊಬೋದು. ಪ್ರತಿ ಲೀಟ್ರಿಗೆ ₹3 ಆಗುತ್ತೆ. ಸೊ ಆ ರೀತಿ ರೀಚಾರ್ಜ್ ಮಾಡಿಕೊಂಡು ಎಕ್ಸ್ಟ್ರಾ ನೀರನ್ನ ಕೂಡ ಮಾಡ್ಕೊಬೋದು. ಇನ್ ಕೇಸ್ ಆ ತಿಂಗಳು ನೀರು ಉಳಿತು ಅಂತ ಅಂದರೆ ಅದು ಮುಂದಿನ ತಿಂಗಳಿಗೆ ಕ್ಯಾರಿ ಫಾರ್ವರ್ಡ್ ಕೂಡ ಆಗುತ್ತೆ. ನೋಡ್ತಾ ಇದ್ದೀರಾ ನನ್ನ ಹತ್ರ ಲಿಟ್ರಲಿ 1689 ಲೀಟ್ರು ಕ್ಯಾರಿ ಫಾರ್ವರ್ಡ್ ಆಗಿರುವಂಥ ನೀರಿದೆ, ಆಯಿತಾ. ನನಗೆ ಅನ್ಲಿಮಿಟೆಡ್ ಪ್ಲಾನ್ ಅವಶ್ಯಕತೆ ಇಲ್ಲ. ಸೊ ಬೇಸಿಕ್ ಪ್ಲಾನ್ ಹಾಕೊಂಡ್ಬಿಟ್ಟು ನೋಡಿ, ಕ್ಯಾರಿ ಫಾರ್ವರ್ಡೇ ಇಷ್ಟೊಂದಿದೆ ನನ್ನ ಹತ್ರ. ನಾನು ವರ್ಷ ಪೂರ್ತಿ ಯೂಸ್ ಮಾಡೋ ಅಷ್ಟು ನೀರಿದೆ ಇಲ್ಲಿ. ಸೊ ಅದರಿಂದ ನನಗೆ ಈ ಪ್ಲ್ಯಾನ್ ಸಾಕಿತ್ತು. ಇದೇ ಒಂದು ರೀಸನ್ನಿಗೆ ಕ್ಯಾರಿ ಫಾರ್ವರ್ಡ್ ಆಗಿಬಿಡುತ್ತೆ. ನೀರು ಉಳ್ಕೊಂಡ್ರೆ ಮುಂದಿನ ತಿಂಗಳಾದ್ರೆ ನಾವು ಯೂಸ್ ಮಾಡ್ಕೊಬೋದು. ಅದೊಂದು ಹೆವಿ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಮತ್ತು ಸರ್ವಿಸ್ ರಿಕ್ವೆಸ್ಟನ್ನು ಇಲ್ಲೇ ರೈಸ್ ಕೂಡ ಮಾಡ್ಬೋದು. ಏನೋ ಪ್ರಾಬ್ಲಮ್ ಆಯಿತು, ಏನೋ ನೀರು ಸ್ವಲ್ಪ ಟೇಸ್ಟ್ ಏನೋ ಒಂಥರ ಆಗಿದೆ, ಅಥವಾ ಸರಿಯಾಗಿ ಫಿಲ್ಟರ್ ಆಗ್ತಿಲ್ಲ, ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರನೇ ಸರ್ವಿಸ್ ರಿಕ್ವೆಸ್ಟನ್ನು ರೈಸ್ ಮಾಡ್ಬೋದು. ಮನೆಗೆ ಬಂದ್ಬಿಟ್ಟು ಫ್ರೀಯಾಗಿ ಏನು ₹1 ದುಡ್ಡು ಕೊಡೋಂಗಿಲ್ಲ. ಹೊರಗಡೆ ಫಿಲ್ಟರ್ ಚೇಂಜ್ ಮಾಡಿದ್ರು ಅವರೇ ಫುಲ್ ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ. ಯಾವುದೇ ಒಂದು ಕಿರಿಕಿರಿ ನಮ್ಮ ತಲೆಗೆ ಬರುವುದಿಲ್ಲ. ಮತ್ತು ಮಾನಿಟರ್ ಮಾಡ್ಬೋದು ಇಲ್ಲಿ ಎಷ್ಟು ಲೀಟರ್ ನೀರು ನಾವು ಯೂಸ್ ಮಾಡಿದ್ದೀವಿ. ನಿಮ್ಮ ಫೋನಿಗೆ ಕನೆಕ್ಟ್ ಆದ ತಕ್ಷಣ ಅಪ್ಡೇಟ್ ಆಗುತ್ತೆ. ಓಕೆ, ಈ ದಿನದಲ್ಲಿ ಇಷ್ಟು ದಿನದಲ್ಲಿ ಇಷ್ಟು ಸ್ಪೆಂಡ್ ಆಗಿದೆ, ಕಂಪ್ಲೀಟ್ ಗೊತ್ತಾಗುತ್ತೆ. ರಿಮೈನಿಂಗ್ ಎಷ್ಟಿದೆ, ಎಷ್ಟು ನೀರಿದೆ, ಎಲ್ಲದನ್ನು ಕೂಡ ನಾವಿಲ್ಲಿ ಮಾನಿಟರ್ ಮಾಡಬಹುದು. ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್ನು, ಯೂಸರ್ ಫ್ರೆಂಡ್ಲಿ ಇದೆ, ಹೆವಿ ಕಾಂಪ್ಲಿಕೇಟೆಡ್ ಏನೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಡಿವೈಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನನಗೊಂದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದುವರೆಗೂ ಕಳೆದ 3 ವರ್ಷದಲ್ಲಿ ಒಂದೇ ಒಂದು ಸಲ ನಾನು ಸರ್ವಿಸ್ ಮಾಡಿಸಿರೋದು. TDS ಸ್ವಲ್ಪ ಜಾಸ್ತಿ ಬರ್ತಾಯಿತ್ತು. ಸೊ ಸರ್ವಿಸ್ ರಿಕ್ವೆಸ್ಟ್ ರೈಸ್ ಮಾಡಿದೆ, ಮನೆಗೆ ಬಂದ್ಬಿಟ್ಟು ಒಂದು ಫಿಲ್ಟರ್ನ ಚೇಂಜ್ ಮಾಡಿಕೊಟ್ಟೋದ್ರು, ಆಮೇಲೆ ಎಲ್ಲ ಸರಿ ಹೋಯಿತು. ಸೊ ₹1 ದುಡ್ಡು ಕಟ್ಟೋ ಅವಶ್ಯಕತೆ ಎಲ್ಲ ಆಯಿತು. ಅದೊಂದು ಹೆವಿ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಇನ್ ಕೇಸ್ ನೀವು ಇದನ್ನು ಟ್ರೈ ಮಾಡಬೇಕು ಅಂತ ಅಂದರೆ 7 ದಿನ ನೀವು ಇದನ್ನು ಬುಕ್ ಮಾಡಿ, 7 ದಿನ ನೀವು ಟ್ರೈ ಮಾಡಿ. ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಏನೂ ದುಡ್ಡು ಕೊಟ್ಟೋ ಅವಶ್ಯಕತೆ ಇಲ್ಲ, ಫುಲ್ ರೀಫಂಡ್ ಕೊಡ್ತಾರೆ, ತೊಗೊಂಡೋಗ್ತಾರೆ. 7 ದಿನ ಫ್ರೀ ಟ್ರಯಲ್ ಸಿಗುತ್ತೆ, ಟ್ರೈ ಮಾಡಿ ನೋಡಿ. ಟೋಟಲ್ ಯಾರಿಗೆ ವರ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನೀವು ಹೆವಿ ಜಾಸ್ತಿ ಜನ ಇದ್ದೀರಾ ಅಂದರೂ ವರ್ತು, ಮತ್ತು ನಿಮ್ಮ ಮನೆಯಲ್ಲಿ ಒಬ್ಬರೋ ಇಬ್ಬರೋ ಇದ್ದೀರಾ ಅಂದರೂ ಕೂಡ ಟೋಟಲಿ ವರ್ತ್ ಈ ಪ್ಲ್ಯಾನ್ ಅಂತ ನನ್ನ ಒಂದು ಅಭಿಪ್ರಾಯ. ಅಥವಾ ನಿಮ್ಮ ಫ್ಲೋರ್ ಯಾವುದೋ 8ನೇ ಫ್ಲೋರ್ 9ನೇ ಫ್ಲೋರ್ ಮನೆ ಇಟ್ಕೊಂಡಿರ್ತಾರೆ, ಥರದ್ದು ಹೆವಿ ಹಿಂಸೆ ಗುರು. ಸೊ ಆ ಒಂದು ರೀಸನ್ಗೆ ಇದು ಹೆವಿ ಯೂಸ್ ಆಗುತ್ತೆ. ನನಗೊಂದು ಟೋಟಲಿ ಸ್ಯಾಟಿಸ್ಫ್ಯಾಕ್ಷನ್ನ ಕೊಟ್ಟಿರುವಂಥದ್ದು. ಈಗ ನೋಡಿ, ನಾನು ಸುಮ್ಮನೆ 15,000 ದುಡ್ಡು ಕಟ್ಟಿದ್ದರೆ ಅದನ್ನೇ ನಾನು ಯಾವ್ದಾದ್ರು ಒಂದು ಸ್ಟಾಕಿಗೆ ಇನ್ವೆಸ್ಟ್ ಮಾಡಿ ಅದರಲ್ಲಿ ಬರೋ ಬಡ್ಡಿನ ಇದನ್ನು ಕಟ್ಕೊಂಡು ಹೋಗ್ಬೋದು. ನಾನು ದುಡ್ಡು ಇರುತ್ತೆ, ಪ್ಲ್ಯಾನು ಆಗುತ್ತೆ, ಆ ಥರ ಯೋಚನೆ ಮಾಡೋಕ್ಕೆ ಹೋದರೆ, ಆಯಿತಾ. ಸೊ ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಈ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಪ್ಲ್ಯಾನ್ದು ನೀವು ಹೆಂಗೆ ಇದನ್ನ ಇನ್ ಕೇಸ್ ತೊಗೋಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಅದೆಲ್ಲ ಕೊಡ್ತೀನಿ. ನಾನು ಹೋಗ್ಬಿಟ್ಟು ಒಂದು ಸಲ ಟ್ರೈ ಮಾಡೋರು ಮಾಡ್ಬೋದು ಇಷ್ಟ ಆಯಿತು ಅಂದರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.